ಎಲ್ಲಿಗಮ್ಮ? ಏ ನಡಿ, ಬೈಲಿ ಇನ್ನೊಂದು ಕಾಟ ಬಿಡು. ಪವಿತ್ರ, ಇದನ್ನೆತ್ತೆ. ಯಾಕೆ? ಎತ್ತೆ ಹೇಳ್ತೀನಿ. ಹೋಗಮ್ಮ, ನಂಗೆ ಸೊಂಟ ನೋವುತ್ತೆ. ನಾನೇನು ಮಂಚ ಎತ್ತು ಅಂದನ್ನ, ಹಾಸಿಗೆ ಎತ್ತೆ. ನಿಂದೊಂದು ಕಾಟ ನನ್ಗೆ ಯಾವಾಗಲೂ. ಎತ್ತು, ತಗೋ ಆ ಕಟ್ಟು ತಗೋ. ಒಂದು ನಿಮಿಷ ಇರು. ಏನಮ್ಮ ಇದು? ಪವಿತ್ರ, ಇದರಲ್ಲಿ 10 ಲಕ್ಷ ರೂಪಾಯಿ ಇದೆ ಕಣೆ. ಹೊಸದು ಗರಿ ನೋಟು. 10 ಲಕ್ಷನ? ಎಲ್ಲಿಂದ ಬಂತು? ತಂದಿದ್ದಲ್ವೇ, ನಾನೇ ತಂದಿದ್ದು. ಅಮ್ಮ, ನೀನು ಎಳ್ನೀರು ಕುಚ್ಚಿ 10 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ಯಾ? ಅಮ್ಮ ಈ ದುಡ್ಡೆಲ್ಲ ನಮಗೆ ತಾನೆ? ಪೆದ್ದಿ, ಎಳ್ನೀರು ಕುಚ್ಚಿ ಸಂಪಾದನೆ ಮಾಡಿದ್ದಲ್ಲ, ಅದು ಹೊಡ್ಕೊಂಬಂದಿರೋದು. ಹೊಡ್ಕೊಂಡು ಬಂದೀಯಾ? ಎಲ್ಲಿಂದ? ನಿಮ್ಮ ಮಾವ ಕಾಳಿಂಗ ಅನ್ನೋ ಕೈಯಲ್ಲಿ 10 ಲಕ್ಷನ ಜೋಪಾನವಾಗಿ ಎತ್ತಿಡು ಅಂತ ಕೊಟ್ಟಿದ್ರಾ. ಅವಳು ಅದನ್ನ ಎತ್ತಿಡ್ತಾ ಇದ್ಲಾ, ನಾನು ಅದನ್ನ ನೋಡಿದ್ನಾ, ಹಂಗೆ ಪ್ಲ್ಯಾನ್ ಮಾಡಿ ಲಪ್ತಾಯಿಸ್ಬಿಟ್ಟೆ. ಎಂಥ ಕೆಲಸ ಮಾಡಿದೆ. ಮನೇಲಿ ಯಾರು ನೋಡಲಿಲ್ಲ ತಾನೇ? ಏ ಗುಗ್ಗು, ಯಾರಾದರೂ ನೋಡ್ತಾ ಇದ್ರೆ ಕಳ್ತನ ಮಾಡೋದಕ್ಕೆ ಆಯ್ತೈತೇನೆ. ಅಮ್ಮ, ಈ ಮನೇಲಿ ಯಾರಿಗಾದ್ರೂ ಈ ವಿಷಯ ಗೊತ್ತಾದ್ರೆ ನಾವು ಒಂದೊತ್ತು ಗಂಜಿಗೂ ಬೀದಿ ಅಲಿಬೇಕಾಗುತ್ತೆ, ಭಿಕ್ಷೆ ಬೀಳ್ಬೇಕಾಗುತ್ತೆ. ನೆನ್ಪಿಟ್ಕೋ. ಏ ಹೆಂಗೆ ಗೊತ್ತಾಗುತ್ತೆ? ಹೈ ವಿಟ್ನೆಸ್ ಯಾರು ಇಲ್ವಲ್ಲ. ನೀನು ಈ ದುಡ್ಡನ್ನ ಜೋಪಾನವಾಗಿ ಎತ್ತಿಡು. ನಿನ್ಗೇನಾದರೂ ಖರ್ಚಿಗೆ ಬೇಕಾದ್ರೆ ಕೇಳು, ನಾನೇ ಎಣಿಸ್ಕೊಡ್ತೀನಿ. ಸರಿ. ಅಮ್ಮ, ಬಾಬಾ ಬಂದು ಅನು ಹತ್ರ ದುಡ್ಡೆಲ್ಲಿ ಅಂತ ಕೇಳಿದ್ರೆ ಅವಳ ಗತಿ? ಅದೋ ಗತಿ. ಸಿಂಧು, ಇದು ನೀನು ದಿನ ಹಾಕ್ಕೊಳ್ಳೋ ಬಟ್ಟೆಗಳು ಎಲ್ಲ ಒಂದೇ ಕಡೆ ಎತ್ತಿಟ್ಟಿರ್ತೀನಿ. ಬೇಕು ಅಂದಾಗ ನನ್ನ ಕೇಳು, ನಾನು ಕೊಡ್ತೀನಿ. ನೀನೇ ತೊಗೊಂಡ್ರೂ ಪರವಾಗಿಲ್ಲ. ಆಮೇಲೆ ನಿನ್ನ ಮೆಡಿಸಿನ್ಸ್ ಎಲ್ಲ ನಾನೇ ಕೊಡ್ತೀನಿ. ಮೆಡಿಸಿನ್ ಡಬ್ಬ ಮುಟ್ಟಬಾರ್ದು, ಹಾಗೆ ಹಾಲು ಹಣ್ಣು ಕೂಡ ಮಿಸ್ ಮಾಡೋ ಹಾಗಿಲ್ಲ, ಆಯಿತಾ? ಇದ್ಯಾರ ರೂಮು? ಇದು ಯಾರ ರೂಮು? ಇದು ಲಕ್ಕಿ ರೂಮು. ನೀನು ಯಾರು? ನಾನು ಯಾರು ಅಂದರೆ ನಾನು ಈ ಮನೆಯವಳೆ. ಲಕ್ಕಿ ರೂಮಲ್ಲಿ ನೀನೇನು ಮಾಡ್ತಿದ್ಯಾ? ನನ್ನ ಗಂಡನ ರೂಮ್ ಅಲ್ವಾ? ನೀನು ಯಾಕೆ ಇಲ್ಲಿದ್ಯಾ? ಈ ಮನೇಲಿ ನೀನು ಯಾಕಿದ್ಯಾ? ನಿನ್ನ ಹೆಸರೇನು? ಅನುಪಮ. ಅನು, ಪವಿತ್ರ, ನನ್ನ ಬಂಗಾರಿ. ಏನಮ್ಮ? ಮುದ್ದಿನ ಮಗಳೇ, ನಿನ್ನ ಕೈಯಾರೆ ಓಪನ್ ಮಾಡೆ. ಅಮ್ಮ, ಇದೆಲ್ಲ ನನ್ಗೆನಾ? ಏ ನಮಗೆ. ಅಮ್ಮ, ಮೊದಲು ನಮಸ್ಕಾರ ಮಾಡ್ಕೊ. ಮಹಾಲಕ್ಷ್ಮಿ, ನೀನು ನಮಸ್ಕಾರ ಮಾಡ್ಕೊಂಡು ಓಪನ್ ಮಾಡು. ಓ ಮರವಾ. ಪವಿತ್ರ, ಮೆಲ್ಲೆ ಕಣೆ, ದುಡ್ಡು ಹರಿದೋಗುತ್ತೆ. ಸರಿನಮ್ಮ.